ಶೈವ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದ ಕ್ಷೇತ್ರವಾದ ತಿರುವಣ್ಣಾಮಲೈ. ಈ ಕ್ಷೇತ್ರದ ಬಗ್ಗೆ ನಮ್ಮ ನಾಡಿನ ಜನತೆ ಕೆಲ ಜನ ಕೇಳಿರ್ತಾರೆ, ಕೆಲ ಜನ ಕೇಳಿರಲ್ಲ. ಇದು ಒಂದು ಶೈವ ಕ್ಷೇತ್ರ. ಇಲ್ಲಿ ಪ್ರಮುಖವಾದ ದೇವರಾದ ಅರುಣಾಚಲೇಶ್ವರ ಅಗ್ನಿಲಿಂಗದ ರೂಪದಲ್ಲಿ ನೆಲೆಸಿರುತ್ತಾನೆ. ಬೃಹತ್ತಾದ ಈ ದೇವಸ್ಥಾನದ ಹಿಂದೆ ಒಂದು ಪರ್ವತವಿದೆ. ಆ ಪರ್ವತವನ್ನು ಪರಿಕ್ರಮಣೆ ಮಾಡಬೇಕು. ಆ ಪರಿಕ್ರಮಣೆಯ ಒಂದು ಡಿಸ್ಟೆನ್ಸು 14 ಕಿಲೋಮೀಟರ್ ಆಗಿರುತ್ತೆ. ಆ 14 ಕಿಲೋಮೀಟರು ನಿಮಗೆ 8 ಪ್ರಕಾರದ ಲಿಂಗಗಳು ಸಿಗುತ್ತದೆ. ಪ್ರತಿ ಹುಣ್ಣಿಮೆಯ ದಿನ ಜನರು ಬಂದು ಈ ಬೆಟ್ಟವನ್ನು ಸುತ್ತುತ್ತಾರೆ. ಇಲ್ಲಿ ನೋಡಬಹುದು ಬೃಹದಾಕಾರವಾದ ಒಂದು ಮಂಟಪ ಎಷ್ಟು ಸುಂದರವಾಗಿದೆ ಅಂತ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಈ ದೇವಸ್ಥಾನಕ್ಕೆ ನಮ್ಮ ವಿಜಯನಗರದ ಅರಸರು ಕೂಡ ಕಾಣಿಕೆಯನ್ನು ಮತ್ತೆ ಇಲ್ಲಿನ ಮಂಟಪಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಈ ಸುಂದರವಾದ ಆಕೃತಿಗಳೆಲ್ಲ ವಿಜಯನಗರ ಕಾಲದ್ದು ಒಂದಾಗಿದೆ. ಮತ್ತು ಹೊಯ್ಸಳದ ರಾಜನಾದ ಬಳ್ಳಾಲನು ಕೂಡ ಇಲ್ಲಿ ಗೋಪುರವನ್ನು ಕಟ್ಟಿಸಿರುತ್ತಾನೆ. ಸೊ ಅವನ ವಿಗ್ರಹ ಕೂಡ ಇಲ್ಲಿ ನೋಡ ಸಿಗುತ್ತದೆ. ಸೊ ಇಷ್ಟೊಂದು ಐತಿಹಾಸಿಕ ಪುರಾಣಪುಳ್ಳ ಈ ಪ್ರಸಿದ್ಧ ದೇವಸ್ಥಾನವನ್ನು ಮಿಸ್ ಮಾಡಿದಿರಾ ಈ ಸಾರಿ ವಿಸಿಟ್ ಮಾಡಿ. ಹುಣ್ಣಿಮೆಯ ದಿನ ಸುತ್ತೋರೋದ್ರಿಂದ ತುಂಬ ಪುಣ್ಯ ಬರುತ್ತೆ ಅಂತಾರೆ. ಅಷ್ಟಲಿಂಗಗಳನ್ನು ಹೊಂದಿರುವ ಈ ಶೈವ ಕ್ಷೇತ್ರವು ತುಂಬ ಪವರ್ಫುಲ್ ಆದ ಒಂದು ಶಿವನ ಕ್ಷೇತ್ರವಾಗಿದೆ. ಬ್ಯಾಂಗಲೂರಿನಿಂದ ಕೇವಲ 200ರಿಂದ 230 ಕಿಲೋಮೀಟರ್ ದೂರವಿರುವ ಈ ಸುಂದರವಾದ ಶೈವ ಕ್ಷೇತ್ರವನ್ನು ತಪ್ಪದೇ ವಿಸಿಟ್ ಮಾಡಿ ಮತ್ತು ಆ ಅಗ್ನಿಲಿಂಗನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ.